ಓಕೆ ರವೀಂದ್ರ ರೇಷ್ಮೆ ಅವರೇ, ಅತಿಶಿ ಅವರ ಗೆಲುವು ಒಂದು ಸಮಾಧಾನಕರ ಬಹುಮಾನ. ಪಕ್ಷ ಸಾರ್ವತ್ರಿಕವಾಗಿ ಸೋಲು ಅನುಭವಿಸ್ತಾರೋ ಅವ್ರು ಗೆದ್ದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅವರ ಎದುರಾಳಿ ರಮೇಶ್ ಬಿದುರಿ ಅನ್ನೋ ವ್ಯಕ್ತಿ, ಒಬ್ಬ ಹೆಣ್ಮಗಳು ತನ್ನ ಎದುರಾಳಿ ಹೆಣ್ಮಗಳ ಬಗ್ಗೆ ಅನಾಗರಿಕವಾದ ಭಾಷೆಯನ್ನು ಬಳಸಿದರು, ಅಸಭ್ಯವಾದ ಮಾತುಗಳನ್ನ ಆಡಿದರು. ಒಬ್ಬ ನಗರವಾಸಿ ಮತದಾರರಿಗೆ ಅದು ಕೂಡ ಪರಿಣಾಮ ಬೀರುತ್ತೆ. ಅಷ್ಟರ ಮಟ್ಟಿಗೆ ತನ್ನ ಎದುರಾಳಿ ಬಗ್ಗೆ ತಾನೇ ಸಹಾನುಭೂತಿ ಅಲ್ಲೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟ. ಇದೊಂದು ಸ್ವಯಂಕೃತ ಅಪರಾಧದ ಸೋಲು ಆ ರಮೇಶ್ ಬಿದುರಿ ಅನ್ನೋ ವ್ಯಕ್ತಿಗೆ. ಭಾಳ ಕೆಟ್ಟದಾಗಿ ಮಾತಾಡಿದ್ರು. ಯಾರು ನಾಗರಿಕ ಸಮಾಜದಲ್ಲಿ ಒಪ್ಪಕ್ಕೆ ಆಗಲ್ಲ. ಜೊತೆಗೆ ನೋಡಿ, ಈ ಆಮ್ ಆದ್ಮಿ ಪಕ್ಷ ಅನ್ನೋದು ಹೋರಾಟದ ರಾಜಕಾರಣದಿಂದ ಬಂದಿತ್ತು. ನಮ್ಮಲ್ಲಿ ಬರ್ತಾ ಬರ್ತಾ ಜನ ತುರ್ತು ಪರಿಸ್ಥಿತಿ ನಂತರ ಸಿನಿಕರಾಗ್ತಾ ಬಂದಿದ್ರು. ಪಾಲಿಟಿಕ್ಸ್ ಆಫ್ ಪ್ರೊಟೆಸ್ಟ್, ಪಾಲಿಟಿಕ್ಸ್ ಆಫ್ ಪವರ್. ಹೋರಾಟದ ರಾಜಕಾರಣ ಮತ್ತು ಅಧಿಕಾರ ರಾಜಕಾರಣ ನಡುವಿನ ಕಂದ್ರ ಅಗಲವಾಗ್ತಾ ಹೊರಟ್ಬಿಟ್ಟಿತ್ತು. ಅಂದರೆ ಹೋರಾಟ ರಾಜಕಾರಣದ ಬವಣೆಗಳೇ ಬೇರೆ, ಅಧಿಕಾರ ರಾಜಕಾರಣದ ವರ್ಷಗಳೇ ಬೇರೆ ಅನ್ನೋ ಥರ. ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಕ್ಷ ಆ ಕಂದರವನ್ನು ಬೆಸಗೆ ಹಾಕ್ತಾ ಇದೆ ಹೋರಾಟದ ರಾಜಕಾರಣ. 1983ರಲ್ಲಿ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ರಾಜಭವನದಲ್ಲಿ ಪ್ರಮಾಣ ವಚನ ನಡೀತು. ಮೊದಲ 10 ಮಂತ್ರಿಗಳದ್ದು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ಅಬ್ದುಲ್ ನದೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡು ಮಾಧ್ಯಮದವ್ರು ಭೇಟಿಯಾದರು. ಇದಕ್ಕೇನಂತೀರಾ ಅಂತಂದಾಗ ಅವರು ಲೋಹಿಯಾ ಅವ್ರನ್ನ ಕೋಟ್ ಮಾಡಿದರು. ಅಧಿಕಾರ ಅಂತಂದರೆ ಹೋರಾಟದ ಅಂತ್ಯವಲ್ಲ, ಹೋರಾಟದ ವಿಸ್ತರಣೆ ಅಂತಂದು. ಅಂದರೆ ಆ ಹೋರಾಟದ ಆದರ್ಶಗಳೇನಿದ್ವು ಅದನ್ನು ಆಡಳಿತದಲ್ಲೂ ಕೂಡ ಅದನ್ನು ತರಬೇಕು, ಅದೇ ಮಾದರಿ ಅನುಸರಿಸಬೇಕು ಅಂತಂದ್ಬಿಟ್ಟು. ಇಲ್ಲಾಗಿದ್ದೇನು ಅಂತಂದರೆ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೊರಟ್ಬಿಟ್ರು. ಆಂದೋಲನದ ರೀತಿಯಲ್ಲಿ ಅವರು ಸರ್ಕಾರ ನಡೆಸೋಕೆ ಶುರು ಮಾಡಿಬಿಟ್ರು. ದಿನನಿತ್ಯ ಕಾಲ್ ಕೆದ್ರೆ ಜಗಳ ತೆಗೆಯೋದು, ಆ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೋ ಅಥವಾ ಮೋದಿ ಜೊತೆಗೋ. ಆ ಜಗಳಗಂಟುತನೇ ಹಠಮಾರಿತನ, ಜಗಳಮಂಟತನ. ಆಮೇಲೆ ತಾವು ಮಾತ್ರ ಸತ್ಯ ಹರಿಶ್ಚಂದ್ರು, ಉಳಿದವರೆಲ್ಲ ಭ್ರಷ್ಟರು ನೀಚರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದನ್ನು ಪದೇ ಪದೇ ಅವ್ರು ಜ್ಞಾಪಿಸ್ತಾನೆ ಬಂದ್ಬಿಟ್ರು. ಸೋನಿಯಾ ಗಾಂಧಿ ಭ್ರಷ್ಟರು, ಅವ್ರು ಭ್ರಷ್ಟರು, ಇವ್ರು ಭ್ರಷ್ಟರು. ಅದನ್ನು ಎಷ್ಟರ ಮಟ್ಟಿಗೆ ಅವ್ರು ಈ ಕರ್ನಾಟಕದಲ್ಲಿರೋ ಕೇಡರ್ ಹುಡುಗರು ಕೂಡ ಹಾಗೆ ಮಾತಾಡ್ತಿದ್ರು. ಉಳಿದ ಪಾರ್ಟಿಯವರೆಲ್ಲ ಭ್ರಷ್ಟರು, ನಾವು ಮಾತ್ರ ಪರಿಶುದ್ಧರು ಅಂತಂದ್ಬಿಟ್ಟು ಅನೇಕರು ತಮ್ಮ ಕಾರ್ಪೊರೇಟ್ ಕಂಪನಿಗಳ ಹುದ್ದೆಗಳನ್ನ ಬಿಟ್ಬಿಟ್ಟು ಇವ್ರ ಜೊತೆಗೆ ಸೇರ್ಕೊಂಡಿದ್ರು. ಇದೊಂದು ಆಂದೋಲನ, ಒಂದು ಪರ್ಯಾಯ ರಾಜಕೀಯ ಶಕ್ತಿ, ಪರ್ಯಾಯ ರಾಜಕೀಯ ಸಂಸ್ಕೃತಿ ಬರುತ್ತೆ ಅಂತ. ಅಂದ್ರೆ ಒಂದು ಭ್ರಮಾಲೋಕ ಸೃಷ್ಟಿಸ್ಬಿಟ್ಟು ಭ್ರಮನಿರಸನ ಮಾಡಿದ್ರಲ್ಲ. ನೀವು ಲಿಕ್ಕರ್ ಹಗರಣ ಅಂತ ಹೇಳ್ತಾ ಇದ್ರಿ. ಕರೆಕ್ಟಾಗಿ ಇವತ್ತಿಗೆ 30 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ನನ್ನ ತನಿಖಾ ವರದಿಯನ್ನು ಆಧರಿಸಿದ ಸಾರಾಯಿ ಬಾಟ್ಲಿಂಗ್ ಹಗರಣ, ಇದೇ ರೀತಿ ರಾಮಕೃಷ್ಣ ಹೆಗಡೆಯವರು ಕೂಡ ಮೌಲ್ಯಾಧಾರಿತ ರಾಜಕಾರಣದ ಒಂದು ಸುಂದರವಾದ ಒಂದು ಕನಸನ್ನು ಬಿತ್ತಿದ್ರು. ಆ ಸಾರಾಯಿ ಬಾಟ್ಲಿಂಗ್ ಹಗರಣದಲ್ಲಿ ಹೈಕೋರ್ಟ್ ಕೊಟ್ಟ ತೀರ್ಪು, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ತೀರ್ಪು ಒಂದೇ ಸಾರಿಗೆ ಅದನ್ನು ಹೊಡೆದಾಕ್ಬಿಡ್ತು. ಆಮೇಲೆ ಆ ಜನತಾ ಪರಿವಾರ ನಿರಂತರವಾಗಿ ಪತನದ ಹಾದಿಗೆ ಹೊರಟೋಗ್ಬಿಡುತ್ತೆ. ಒಂದಾದ್ಮೇಲೆ ಹಗರಣಗಳ ಸನ್ಮಾನ ಬಂದಾಗ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇದೊಂದು ಆಷಾಢಭೂತಿತನ, ಇವ್ರು ಮಾಡಿದ್ದು ಸೋಗಲಾಡಿತನ ಅಂತಂದ್ಬಿಟ್ಟು. ನೀವು ಎಷ್ಟೇ ಡೆವಲಪ್ಮೆಂಟ್ ಮಾಡಿ ಮನೆ ಬಾಗಿಲು ಬೇಕಾದ್ರೆ ನೀವು ಹತಾಶರಾಗ್ಬಿಟ್ಟು ನಾಳೆ ಬೆಳಿಗ್ಗೆಯಿಂದ ನಾವೇ ಸರ್ಕಾರಿ ಅಧಿಕಾರಿಗಳೇ ಬಂದ್ಬಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾರೆ, ಬಟ್ಟೆ ತುಳಿಸ್ತಾರೆ, ಅಲ್ಲಿವರೆಗೆ ಹೊರಟೋಗ್ಬಿಡ್ತೀರಾ. ಆಮೇಲೆ ಗ್ಯಾರಂಟಿ ಪಾಲಿಟಿಕ್ಸ್ ಅಪಾಯ ಏನು ಅಂತಂದರೆ ಸಾರ್ವಜನಿಕ ಇಲಾಖೆಗಳನ್ನು, ಸರ್ಕಾರಿ ಇಲಾಖೆಗಳನ್ನು ನಷ್ಟಕ್ಕೆ ದೂಡ್ಬಿಟ್ಟು ನೀವು ಚುನಾವಣೆ ಗೆಲ್ಲಬೇಕು, ನಿಮ್ಮ ಅಧಿಕಾರ ಸ್ಥಾನ ಭದ್ರಪಡಿಸ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.